ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಹೆಚ್ಚಳವಾಗಿದೆ. ಹೌದು ಸ್ನೇಹಿತರೆ, 24-25ನೇ ಸಾಲಿನಲ್ಲಿ 2024 ಮತ್ತು 2025ನೇ ಸಾಲಿನಲ್ಲಿ 349 ರೂಪಾಯಿ ಒಂದು ದಿನಕ್ಕೆ ಕೂಲಿ ಮೊತ್ತ ಇತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಆದರೆ 2025 ಮತ್ತು 2026ನೇ ಸಾಲಿನಲ್ಲಿ ಎಷ್ಟು ಹೆಚ್ಚಾಯಿತು ಅದು ಇಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ, ನೀವು ಉದ್ಯೋಗ ಖಾತ್ರಿ ಕೆಲಸ ತೊಗೋಬೇಕಂತಂದ್ರೆ ನೀವು ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಏನು ಮಾಡಬೇಕು, ಯಾರಿಗೆ ಮೀಟ್ ಮಾಡಬೇಕು, ಯಾರ ಹತ್ರ ನೀವು ಕೆಲಸ ಕೇಳಬೇಕು, ಎಲ್ಲನೂ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಿಮ್ಗೆ ಸಿಗಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಬಿಟ್ರಿ ಅಂತಂದ್ರೆ ನಾವು ಮುಂದೆ ಹಾಕುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತಂತ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಎಲ್ರಿಗೂ ಗೊತ್ತಿರುತ್ತೆ. ಉದ್ಯೋಗ ಖಾತ್ರಿ ಯೋಜನೆ ಅಂತಂದರೆ ಏನು, ಇಲ್ಲಿ ಹಳ್ಳಿಗಳಲ್ಲಿ ಇದ್ದಂಥ ಜನರು ಈಗ ಬೇಸಿಗೆ ದಿನಗಳಲ್ಲಿ ಕೆಲಸ ಇಲ್ಲದೇ ಬೇರೆ ಬೇರೆ ವಲಸೆ ಹೋಗುತ್ತಾರಂತಾರೆ ನೋಡಿ, ಬೇರೆ ಕಡೆ ಕೆಲಸಕ್ಕಾಗಿ ಅಲೆದಾಡುವಂಥ ಒಂದು ಪರಿಸ್ಥಿತಿ ಬರಬಾರ್ದು ಅಂತ ಸರ್ಕಾರ ಇದನ್ನು ಉದ್ದೇಶವಾಗಿ ಇಟ್ಕೊಂಡು ಒಂದು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಇಲ್ಲೇ ಕೆಲಸ ಒದಗಿಸ್ಬೇಕು. ವರ್ಷದಲ್ಲಿ 100 ದಿನಗಳ ಕೆಲಸ, ಒಂದು ಕುಟುಂಬಕ್ಕೆ 100 ದಿನಗಳ ಕೆಲಸವನ್ನು ಒದಗಿಸುವಂಥ ಒಂದು ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ತಂದಿರುವಂಥದ್ದು. ಯೋಜನೆ ಹೆಸರು ಉದ್ಯೋಗ ಖಾತ್ರಿ ಯೋಜನೆ. ಈ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ನೀವು ವರ್ಷಕ್ಕೆ 100 ದಿನಗಳ ಕೆಲಸ ನಿಮಗೆ ಕೊಡಬೇಕಾಗತ್ತೆ ಗ್ರಾಮ ಪಂಚಾಯಿತಿ. ಆದರೆ ಇಲ್ಲಿ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಅದು ಈ ಕೆಲಸ ನೀವು ಪಡಿಬೇಕು ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ವೈಯಕ್ತಿಕ ಕೆಲಸ ಕೂಡ ಮಾಡ್ಬೋದು ಮತ್ತು ಸಾರ್ವಜನಿಕ ಕೆಲಸ ಕೂಡ ಮಾಡ್ಬೋದು ಸ್ನೇಹಿತರೆ. ಒಳ್ಳೆ ಸಾರ್ವಜನಿಕರ ಕೆಲಸ ಯಾವ ರೀತಿ ಅಂತಂದ್ರೆ, ನೀವು ಸಾರ್ವಜನಿಕವಾಗಿ ಈ ಉದ್ಯೋಗ ಖಾತ್ರಿ ಅನ್ನೋ ಒಂದು ಯೋಜನೆ ಇದು ಸೆಂಟ್ರಲ್ ಗೌರ್ಮೆಂಟಿಂದು. ಇಲ್ಲಿ ನಾನು ಮಾತ್ರ ಇಲ್ಲಿ ಕರ್ನಾಟಕದಲ್ಲಿ ಕೂಲಿ ಎಷ್ಟು ಇದೆ, ಈಗ ಕೂಲಿ ಮೊತ್ತ ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನು ನಿಮ್ಗೆ ಹೆಚ್ಚಿನ ಒಂದು ವಿಶೇಷ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡಿದೆ ಇನ್ನೊಂದು ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಕರ್ನಾಟಕದಲ್ಲಿ ನೀವು ಉದ್ಯೋಗ ಖಾತ್ರಿ ಮೂಲಕ ವೈಯಕ್ತಿಕ ಕೆಲಸ ಆಗಿರ್ಬೋದು ಮತ್ತು ಸಾರ್ವಜನಿಕ ಕೆಲಸ ಆಗಿರ್ಬೋದು. ಸಾರ್ವಜನಿಕರು ಅಂತಂದರೆ ಎಲ್ಲರೂ ಸೇರಿಕೊಂಡು ಕೆಲಸ ಮಾಡುವಂಥದ್ದು, ಮತ್ತು ವೈಯಕ್ತಿಕ ಅಂತಂದರೆ ವೈಯಕ್ತಿಕವಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ದನದ ಕೊಟ್ಟಿಗೆ ಆಗಿರ್ಬೋದು, ಕುರಿ ಶೆಡ್ ಆಗಿರ್ಬೋದು, ಹಂದಿ ಶೆಡ್ ಆಗಿರ್ಬೋದು, ಕೋಳಿ ಶೆಡ್ ಆಗಿರ್ಬೋದು, ಈ ರೀತಿಯಾಗಿ ವೈಯಕ್ತಿಕ ಕೆಲಸಗಳನ್ನು ಸಿಗುತ್ತೆ ಸ್ನೇಹಿತರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥವ್ರಿಗೆ. ಇದು ಕರ್ನಾಟಕದಲ್ಲಿ ತುಂಬ ಜನರಿಗೆ ಗೊತ್ತು ಇದೆ, ಕೆಲವ್ರಿಗೂ ಗೊತ್ತಿರೋದಿಲ್ಲ ಸ್ನೇಹಿತರೆ. ಎಲ್ರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಇಲ್ಲಿ ಇಂಪಾರ್ಟೆಂಟು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಮೂಲಕ ನೀವು ವೈಯಕ್ತಿಕ ಕೆಲಸಗಳು ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ಏನು ವರ್ಷದಲ್ಲಿ ಕ್ರಿಯಾ ಯೋಜನೆ ತಯಾರಿ ಮಾಡ್ತಾರೆ ಗ್ರಾಮ ಪಂಚಾಯಿತಿ PDO ಮತ್ತು ಅಧ್ಯಕ್ಷರು ಸೇರಿ. ನಿಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು PDO ಅವರು ಸೇರಿ ಎಲ್ಲ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಸದಸ್ಯರು ಕೂಡ ಸೇರಿಕೊಂಡು ಒಂದು ಕ್ರಿಯಾ ಯೋಜನೆ ರೆಡಿ ಮಾಡ್ತಾರೆ. ಅಂದರೆ ವೈಯಕ್ತಿಕವಾಗಿ ಯಾರಿಗೆ ಕೆಲಸ ಬೇಕು ಮತ್ತು ಸಾರ್ವಜನಿಕರಿಗೆ ಏನು ಕೆಲಸ ಬೇಕು ಎಲ್ಲನೂ ಗ್ರಾಮ ಸಭೆ ಮಾಡಿ. ಈಗ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಅಂದರೆ ಗ್ರಾಮೀಣ ಭಾಗದಲ್ಲಿ ಬರುವುದರಿಂದ ಇಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ಹಳ್ಳಿಗೂ ಬಂದು PDO ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ಸೇರಿಕೊಂಡು ಗ್ರಾಮ ಪಂಚಾಯಿತಿ ಮತ್ತು ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಗ್ರಾಮ ಸಭೆ ಮಾಡಬೇಕು. ಗ್ರಾಮ ಸಭೆ ಮಾಡಿದ ನಂತರ ಅದರಲ್ಲಿ ಊರಿನ ಪ್ರಮುಖರ ಜೊತೆ ಚರ್ಚೆ ಮಾಡಿ ಯಾರಿಗೆ ಏನು ಬೇಕಾಗಿದೆ ಅಂತ ಅಲ್ಲಿ ತೀರ್ಮಾನ ತೆಗೆದುಕೊಂಡ ನಂತರ ಅದು ಅನುಮೋದನೆ ಸಿಗುತ್ತೆ ಸ್ನೇಹಿತರೆ. ಅದು ಕ್ರಿಯಾ ಯೋಜನೆಯಲ್ಲಿ ಅದು ಜಿಲ್ಲಾ ಪಂಚಾಯಿತಿ ಕಳಿಸ್ತಾರೆ, ಅಲ್ಲಿ ಕೂಡ ಅನುಮೋದನೆ ಸಿಕ್ಕು ನಂತರ ಗ್ರಾಮ ಪಂಚಾಯಿತಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ನೀವು ಗ್ರಾಮ ಪಂಚಾಯಿತಿಗೆ ಬಂದ ತಕ್ಷಣ ನೀವು ಅದನ್ನು
ನಿಮ್ಮ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಅದು ಏನು ಕ್ರಿಯಾ ಯೋಜನೆ ರೆಡಿಯಾಗಿ ಬಂತು ಅಂತಂದ್ರೆ ಕ್ರಿಯಾ ಯೋಜನೆಯಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಏನಿರುತ್ತೆ ಅದನ್ನು ನೋಡಿಕೊಂಡು ಅದನ್ನು ಕೆಲಸದ ಹೆಸರು ಏನಿರುತ್ತೋ ಅದನ್ನು ಬರ್ಕೊಂಡು ನೀವು ಎಲ್ಲ ಒಂದು ಎಸ್ಟಿಮೇಟ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಎಸ್ಟಿಮೇಟ್ ನಿಮಗೆ ಸಿಕ್ಕ ನಂತರ ನೀವು GPS ಮಾಡಿಕೊಂಡು ಅದನ್ನು ಕೆಲಸ ಸ್ಟಾರ್ಟ್ ಮಾಡಿ ನೀವೇ ಲೇಬರೇ ಅದು ಕೆಲಸ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೀವು NMR ಹಾಕ್ಕೊಂಡು ಅದನ್ನು ಕೆಲಸ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಪ್ರೊಸೀಜರ್ ಇರುತ್ತೋ ಈ ರೀತಿ ಮಾಡಿ ಅಂತ ಅವರು ಜೈ ಆದಂಥವ್ರು ಹೇಳ್ತಾರೆ. ಆ ರೀತಿಯಾಗಿ ನೀವು ಕೆಲಸನ ನಿರ್ವಹಿಸ್ಕೊಂಡು ಹೋಗಬೇಕಾಗುತ್ತೆ. ಈ ರೀತಿಯಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನೀವು ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಾಗಿದ್ದರೆ ಈ ರೀತಿಯಾಗಿ ನೀವು ಪಡ್ಕೊಳ್ಬೋದು. ಸಾರ್ವಜನಿಕವಾಗಿ ಏನಾದರೂ ಕೆಲಸ ಮಾಡಬೇಕು, ನಮ್ಮ ವೈಯಕ್ತಿಕ ಯಾವುದೂ ಕೆಲಸ ಇಲ್ಲ ಅಂದರೆ ನಿಮ್ಮ ಕೆರೆ ಹೂಳೆತ್ತುವುದು, ನಾಲೆ ಹೂಳೆತ್ತುವಂಥದ್ದು ಈ ರೀತಿಯಾಗಿರುತ್ತೆ. ಅಲ್ಲಿ 100-200 ಜನ ಸೇರಿಕೊಂಡು ಮಾಡುವಂಥ ಕೆಲಸ, 10-20 ಜನ ಸೇರಿಕೊಂಡು ಮಾಡುವಂಥ ಕೆಲಸ. ಈ ರೀತಿಯಾಗಿ ಸಾರ್ವಜನಿಕ ಅಂತಂದರೆ ಎಲ್ಲರೂ ಸೇರಿಕೊಂಡು ಅಲ್ಲಿ ನೀವು ಮಾಡುವಂಥದ್ದು. ವೈಯಕ್ತಿಕ ಅಂತಂದರೆ ನಿಮ್ಮ ವೈಯಕ್ತಿಕ ಜಾಬ್ ಕಾರ್ಡ್ಗಳು ಯಾವಿರುತ್ತೆ ಅದನ್ನು ಹಾಕ್ಕೊಂಡು ನೀವೇ ಸ್ವಂತ ಮಾಡಿಕೊಳ್ಳುವಂಥದ್ದು. ಈ ರೀತಿಯಾಗಿರುತ್ತೆ ಈ ಉದ್ಯೋಗ ಖಾತ್ರಿ ಯೋಜನೆಗಳು. ಈ ರೀತಿ ಇದ್ದಾಗ ತುಂಬ ಇದರಿಂದ ಒಳ್ಳೆಯದೂ ಇದೆ ಸ್ನೇಹಿತರೆ. ಇದು ಒಳ್ಳೆಯ ಒಂದು ಕೆಲಸ. ಯಾಕೆ ಅಂತಂದರೆ ವರ್ಷಕ್ಕೆ ಈಗ ನಿಮಗೆ ಒಂದು ಕುಟುಂಬಕ್ಕೆ, ನೀವು ಕುಟುಂಬದಲ್ಲಿ ರೇಷನ್ ಕಾರ್ಡ್ ಇರುತ್ತೆ ನೋಡಿ, ರೇಷನ್ ಕಾರ್ಡಲ್ಲಿ ಎಷ್ಟು ಜನರು ಇರ್ತಾರೆ 18 ವರ್ಷ ಮೇಲ್ಪಟ್ಟಂಥವ್ರು ಎಲ್ಲರೂ ಕೂಡ ಜಾಬ್ ಕಾರ್ಡಲ್ಲಿ ಇರುವಂಥದ್ದು. ಆ ಜಾಬ್ ಕಾರ್ಡಲ್ಲಿ ಸೇರ್ಪಡೆ ನಾನು ಕೆಲಸ ಮಾಡಬೇಕು ಅಂತಂದ್ರೆ ನೀವು 18 ವರ್ಷ ಮೇಲ್ಪಟ್ಟಂಥವ್ರು ಅದರಲ್ಲಿ ಹೆಸರನ್ನ ನೋಂದಣಿ ಮಾಡ್ಕೊಳ್ಬೋದು. ಒಂದೇ ಜಾಬ್ ಕಾರ್ಡ್ ಒಂದು ಕುಟುಂಬಕ್ಕೆ ಇರುತ್ತೆ. ಒಂದು ಜಾಬ್ ಕಾರ್ಡು ಒಂದು ಕುಟುಂಬಕ್ಕೆ ಇರುತ್ತೆ. ನೀವು ರೇಷನ್ ಕಾರ್ಡಲ್ಲಿ ಎಷ್ಟು ಜನರು ಇರ್ತೀರ ಅಷ್ಟು ಜನಕ್ಕೂ ಸೇರಿ ಒಂದು ಕುಟುಂಬಕ್ಕೆ 100 ದಿನಗಳ ವರ್ಷದಲ್ಲಿ 100 ದಿನ ಕೆಲಸ ಕೊಡ್ತಾರೆ. ಹೀಗೆ ಒಂದು ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಮಾಹಿತಿ ಇರುತ್ತೆ ಸ್ನೇಹಿತರೆ. ಆದರೆ ಇಲ್ಲಿ 2025-26ನೇ ಸಾಲಿನಲ್ಲಿ ಈ ಒಂದು ಕೂಲಿ ಮೊತ್ತವನ್ನು ಎಷ್ಟಕ್ಕೆ ಏರಿಕೆ ಮಾಡಲಾಗಿದೆ ಅದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಸ್ನೇಹಿತರೆ. ಇಲ್ಲಿ ನೀವು ಎಲ್ಲನೂ ತಿಳ್ಕೊಂಡ್ರಿ ಒಂದು ಉದ್ಯೋಗ ಖಾತ್ರಿ ಮಾಹಿತಿ. ಆದರೆ ಇಲ್ಲಿ ಕೂಲಿ ಮೊತ್ತ ಎಷ್ಟು ಹೆಚ್ಚಳ ಆಗಿದೆ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. 2024-25ನೇ ಸಾಲಿನಲ್ಲಿ ಇದ್ದಂಥ ಕೂಲಿ 349 ರೂಪಾಯಿ ಇತ್ತು. ಇದು ವರ್ಷ ಇಂತಿಷ್ಟು ಅಂತ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಇದು ಎಷ್ಟು ಈಗ 349 ರೂಪಾಯಿಯಿಂದ ನಿಮಗೆ 370 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ನೀವು ಮೊದಲು ಏನು 349 ರೂಪಾಯಿ, ಒಂದು ಕಡಿಮೆ 50 ರೂಪಾಯಿ, ಒಂದು ಕಡಿಮೆ 350 ರೂಪಾಯಿ ನೀವು ಪಡ್ಕೊಳ್ತಾ ಇದ್ದೀರ ಒಬ್ಬರಿಗೆ, ಒಂದು ದಿನಕ್ಕೆ ಕೂಲಿ ಒಬ್ಬರಿಗೆ. ಅದು ಈಗ ಒಬ್ಬರಿಗೆ 370 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇಲ್ಲಿ ನೀವು ತಿಳ್ಕೊಳ್ಬೋದು, ಒಬ್ಬರಿಗೆ 370 ರೂಪಾಯಿ ಅಂತೆ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರು ಇರ್ತೀರ ಅಷ್ಟು ಜನರಿಗೆ ನಿಮಗೆ ಕೆಲಸಕ್ಕೆ ಯಾರು ಹೋಗ್ತಾರೆ ಅವರಿಗೆ ಗ್ರಾಮ ಪಂಚಾಯಿತಿ PD ಅವರು ಪೇಮೆಂಟ್ ಮಾಡ್ತಾರೆ ಸ್ನೇಹಿತರೆ. ಅದು ಈ ರೀತಿ ಪ್ರೊಸೀಜರ್ ಇರುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಂಡಿದ್ರೆ ಯಾರಾದರೂ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಕೂಡ ಕೆಲಸ ಮಾಡ್ತೀವಿ, ನಮ್ಗೆ ಯಾರಾದರೂ ಕೆಲಸ ಕೊಟ್ಟಿಲ್ಲ ಅಂತಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ PDO ಅಧಿಕಾರಿಗಳಿರ್ತಾರೆ, ಅವರಿಗೆ ಸಂಪರ್ಕ ಮಾಡಿದರೆ ನಿಮಗೇನು ವೈಯಕ್ತಿಕ ಕೆಲಸ ಬೇಕಾಗಿರುತ್ತೋ ಅದನ್ನು ಅವ್ರಿಗೆ ಬರೆದು ಕೊಟ್ಟರೆ ನಿಮ್ಮ ಕೆಲಸನೂ ಅವರು ನೆರವೇರಿಸಿಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ತುಂಬ ಈಸಿ ಆಗಿರುತ್ತೆ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ. ಏನು ವಲಸೆ ಹೋಗುವಂಥ ಕೂಲಿ ಕಾರ್ಮಿಕರಿಗೆ ಊರು ಬಿಟ್ಟು ಇನ್ನೊಂದು ಕಡೆ ದುಡಿಲಿಕ್ಕೆ ಹೋಗಬಾರ್ದು. ಯಾಕಂತಂದರೆ ಮಳೆಗಾಲದಲ್ಲಿ ತುಂಬ ಕೆಲಸ ಇರುತ್ತೆ ಊರಲ್ಲಿ. ಆದರೆ ಬೇಸಿಗೆ ಕಾಲದಲ್ಲಿ 3 ತಿಂಗಳ ಕಾಲ ಯಾವುದೇ ಒಂದು ಕೆಲಸಗಳಿರೋದಿಲ್ಲ. ಕೂಲಿ ಕಾರ್ಮಿಕರಿಗೆ ತುಂಬ ಇದು ಹೊಡೆತ ಬೀಳುವ ಕಾರಣದಿಂದ ಸರ್ಕಾರ ಅತ್ಯುತ್ತಮವಾದಂಥ ಒಂದು ಯೋಜನೆ ಜಾರಿಗೆ ತಂದಿರುವುದರಿಂದ ಇದು ತುಂಬ ಉಪಯೋಗ ಆಗುತ್ತೆ ಕೂಲಿ ಕಾರ್ಮಿಕರಿಗೆ, ಗ್ರಾಮೀಣ ಭಾಗದವರಿಗೆ. ಇದು ಗ್ರಾಮೀಣ ಭಾಗದ ಜನರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಪಟ್ಟಣ ಪಂಚಾಯಿತಿ ಮತ್ತು ಸಿಟಿಗಳಲ್ಲೆಲ್ಲ ಇದು ಅನ್ವಯ ಆಗೋದಿಲ್ಲ. ನಗರಸಭೆ, ಪುರಸಭೆ ಇಂಥವ್ರಿಗೆ ಬರೋದಿಲ್ಲ. ಗ್ರಾಮ ಪಂಚಾಯಿತಿ ಹಳ್ಳಿಗಳಲ್ಲಿ ಮಾತ್ರ ಇದು ಅನ್ವಯಿಸುತ್ತೆ ಸ್ನೇಹಿತರೆ. ಹೀಗಾಗಿ ಇದರ ಒಂದು ಸಂಪೂರ್ಣವಾದಂಥ ಮಾಹಿತಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಒಂದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಮಾಹಿತಿ ಸ್ವತ್ತು ಮಾಡಿಸುವಂಥದ್ದು ಅದು ಇದು ಏನಾದರೂ ನಿಮಗೆ ಗೊತ್ತಾಗಬೇಕು ಅಂತ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಅದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರ ನಿಮಗೆ ನೀಡ್ತೇನೆ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದರೂ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.